ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಪಟ್ ನನಗೆ ಫಸ್ಟ್ ಅಪ್ಡೇಟು ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಪಾಂಡ್ಯ ಇಲ್ದಂಗೆ ಇಂಡಿಯನ್ ಟೀಮು ಒಂಥರ ಒಂದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಒಂಥರ ಯಾರೇ ಬಂದರೂ ಕೂಡ ಒಂಥರ ಎಮ್ ಟಿ ಅನ್ನೋ ಥರ ಅನಿಸುತ್ತೆ. ಸೊ ಪಾಂಡ್ಯ ಬಂತು ಅಂತಂದರೆ ODI ಮತ್ತು T20 ಅದು ಒಂಥರ ಪಕ್ಕಾ ಟೀಮ್ ಥರ ಅನಿಸುತ್ತೆ. ಸೊ ಪಾಂಡ್ಯ ಎಂಟ್ರಿ ಕೊಡೋದು ಯಾವಾಗ ಅಂತ ಕೇಳಿದ್ರೆ, ಅಗೇನ್ಸ್ಟ್ ಸೌತ್ ಆಫ್ರಿಕಾ T20 ಸೀರೀಸ್ ಏನಿದೆ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಆ ಸೀರೀಸ್ಗೆ ಇವರು ಬರುವಂಥ ಸಾಧ್ಯತೆ ಇದ್ದು ಕಾಣಿಸ್ತಿದೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ ಅವರು ಬೌಲಿಂಗ್ ಮಾಡೋದಕ್ಕೂ ಕೂಡ ಇವಾಗ ಓಕೆ ಆಗ್ತಾ ಇದ್ದಾರಂತೆ. ಸೊ ವಿಚ್ ಇಸ್ ಎ ಗುಡ್ ಮೂವ್. ಬರೀ ಬ್ಯಾಟಿಂಗ್ ಆಡೋದಕ್ಕಿಂತ ಬೌಲಿಂಗು ಮಾಡ್ತಂದರೆ ಇನ್ನೂ ಆ್ಯಡ್ ಆನ್ ಆಗುತ್ತೆ, ಬಲಿಷ್ಠವಾಗಿರುತ್ತೆ. ಯಾಕಂದರೆ ಬರೀ ಅವರು ಬ್ಯಾಟಿಂಗ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಯಾಕಂದರೆ ಕ್ವಾಲಿಟಿ ಆಲ್ರೌಂಡರ್ಸ್ ಆಲ್ರೆಡಿ ಟೀಮಲ್ಲಿ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಬೌಲಿಂಗು ಮಾಡಬೇಕಾಗುತ್ತೆ. ಟೀಮಲ್ಲಿ ಕೂಡ ಎಂಟ್ರಿ ಕೊಡಬೇಕು ಅಂದರೆ ಬರೀ ಬ್ಯಾಟಿಂಗ್ ಮಾತ್ರ ಆಗೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ಶುಭ್ಮನ್ ಗಿಲ್ಲು ರಿಹ್ಯಾಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಆ್ಯಂಡ್ ಅವರು ಕೂಡ ಆದಷ್ಟು ಬೇಗ ರಿಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಪ್ಡೇಟ್ ನಂಬರ್ 2, BCCI ಅವರೇನೋ ಒಂದು ಮೀಟಿಂಗ್ನಾಗ ಕರೆದಿದ್ದಾರಂತೆ. ಏನಕ್ಕೆ ಅಂತಂದರೆ, ಇವಾಗ ಕ್ರಿಕೆಟ್ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ಟೀಮ್ ಇಂಡಿಯಾದು. ಟೆಸ್ಟಲ್ಲಿ ಹಿಂಗೆ, ODIs ಎಲ್ಲ ಹಿಂಗೆ, ಆ್ಯಂಡ್ T20s ಎಲ್ಲ ಹಂಗೆ, ಆ ಥರ ಹೆಂಗೆ ಬೇಕೋ ಹಂಗೆ ನಡೀತಾ ಇದೆಯಲ್ಲ, ಅಪ್ಸ್ ಆ್ಯಂಡ್ ಡೌನ್ಸು ನಡೀತಾ ಇದೆಯಲ್ಲ. ಸೊ ಈ ಅಪ್ಸ್ ಆ್ಯಂಡ್ ಡೌನ್ಸ್ನ ಸರಿ ಮಾಡೋದಕ್ಕೋಸ್ಕರ ಒಂದು ಅರ್ಜೆಂಟ್ ಮೀಟಿಂಗ್ನ ಕರೆದಿದ್ರಂತೆ. ಆ ಮೀಟಿಂಗ್ ಬಂದು ರಾಯ್ಪುರಲ್ಲಿ ಇರುತ್ತೆ ಅಂತ, ವೆಡ್ನೆಸ್ಡೇ ರಾಯ್ಪುರಲ್ಲಿ ಇರುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಮೀಟಿಂಗಲ್ಲಿ ಕೋಚ್ ಜೊತೆಗೆ ಸೇರಿಕೊಂಡು, ಪ್ಲೇಯರ್ಸ್ ಜೊತೆಗೆ ಸೇರಿಕೊಂಡು, ಅಂದರೆ ಸೀನಿಯರ್ ಪ್ಲೇಯರ್ಸ್ಗಳು ಯಾರಿದ್ರೋ ಸೊ ಅವ್ರ ಜೊತೆಗೆ ಎಲ್ಲ ಚರ್ಚೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಏನೇನು ಈಚೆಗಡೆ ಬರುತ್ತೆ ಮ್ಯಾಟ್ರು ವೆಡ್ನೆಸ್ಡೇ ಆ ಮೀಟಿಂಗ್ ಆದ ನಂತರ ಅಂತ. ಅಪ್ಡೇಟ್ ನಂಬರ್ 3, ಯಾರು ಗಮನಿಸದೇ ಇರುವಂಥ ಒಂದು ಫ್ಯಾಕ್ಟ್ ಏನು ಗೊತ್ತಾ? KL ರಾಹುಲ್ ಅವರ ಕ್ಯಾಪ್ಟನ್ಸಿಲಿ ವಿರಾಟ್ ಕೊಹ್ಲಿ ಸಬ್ಲೈಮ್. ನಿಜ ಆಗಿರೋ KL ರಾಹುಲ್ ಅವರ ಕ್ಯಾಪ್ಟನ್ಸಿಲಿ ವಿರಾಟ್ ಕೊಹ್ಲಿ ಆಡಿರುವಂಥದ್ದು 6 ಮ್ಯಾಚ್ನ ಆಡಿದ್ದಾರೆ ODIs ಅಂತ ಬಂದಾಗ. ಅದರಲ್ಲಿ ಮೊದಲನೇ ಮ್ಯಾಚ್ 51 ಹೊಡೆದ್ರೆ, ಎರಡನೇ ಮ್ಯಾಚು 0 ಡಕೌಟ್ ಆಗಿದ್ದಾರೆ, ಮೂರನೇ ಮ್ಯಾಚು 65, ನಾಲ್ಕನೇ ಮ್ಯಾಚು 122, ಐದನೇ ಮ್ಯಾಚ್ 113, ಆರನೇ ಮ್ಯಾಚು 135. ಸೊ ಇದರಲ್ಲಿ 6 ಮ್ಯಾಚಲ್ಲಿ 3 ಸೆಂಚುರಿ, 2 ಹಾಫ್ ಸೆಂಚುರಿ, ಒಂದು ಮಾತ್ರ ಸಿಂಗಲ್ ಡಿಜಿಟ್ ಅಂದರೆ ಒಂದು ಡಕೌಟ್ ಆಗಿರೋದು. ಇನ್ನು ಮಿಕ್ಕಿದೆಲ್ಲ ನೋಡಿ ಗುರು, 2 ಹಾಫ್ ಸೆಂಚುರಿ, 3 ಸೆಂಚುರಿ ಅಂತಂದರೆ KL ರಾಹುಲ್ ಅವರ ಕ್ಯಾಪ್ಟನ್ಸಿಗೂ ವಿರಾಟ್ ಕೊಹ್ಲಿಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಬೇಕು ಅಂದರೆ KL ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಇರಬೇಕು ಅನ್ನೋ ಥರ ಕಾಣಿಸ್ತೈತೆ ODIs ಅಲ್ಲಿ. ಅಪ್ಡೇಟ್ ನಂಬರ್ 4, ಕುಲ್ದೀಪ್ ಯಾದವ್ ಅವ್ರು ನಿನ್ನೆ ಮ್ಯಾಚ್ನ ನೋಡಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಗ್ಗೆ. ಅವ್ರಿಗೆ ಏನನ್ನಿಸ್ತು ಅಂತಂದರೆ, ಅವರು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲೇನೆ ಅವರು ಆಟ ಆಡೋದಕ್ಕೆ ಅಂತ ಬಂದಿದ್ದು, ಅಂದರೆ ಇಂಡಿಯನ್ ಟೀಮಿಗೆ ಡೆಬ್ಯೂ ಮಾಡಿದ್ದು. ಸೊ ಅವರ ಕ್ಯಾಪ್ಟನ್ಸಿಲಿ ನಾನು ಸಿಕ್ಕಾಪಟ್ಟೆ ಆಡಿದ್ದೀನಿ. ಆ್ಯಂಡ್ ಇವಾಗ ಅವ್ರು ಯಾವ ಥರ ಆಡ್ತಾ ಇದ್ದಾರೆ ಅಂತಂದರೆ, ನನಗೆ ಅನಿಸಿದ ಪ್ರಕಾರ ಅವ್ರು 2016, 17, 18, 19 ಯಾವ ಥರ ಪರ್ಫಾರ್ಮ್ ಮಾಡ್ತಾಯಿದ್ರೋ ಅದೇ ರೀತಿ ಪರ್ಫಾರ್ಮೆನ್ಸ್, ಅದೇ ರೀತಿಯ ಒಂದು ಅಗ್ರೆಷನು, ಅದೇ ರೀತಿಯ ಒಂದು ನನಗೆ ವ್ಯೂ ಆ ಥರ ಕಾಣಿಸ್ತಾ ಇದೆ. ನನ್ನ ಕಣ್ಮುಂದೆ ನೋಡಿದಾಗ ವಿರಾಟ್ ಕೊಹ್ಲಿ 2016ಇಂದ 19ವರೆಗೆ ಯಾವ ಥರ ಇದ್ರೋ ಇವಾಗ ಆಡ್ತಾ ಇರೋದು ಅದೇ ಥರ. ಮಧ್ಯದಲ್ಲಿ ಹಿಂಗೆ ಆಗಿರ್ಬೋದು, ಬಟ್ ಇವಾಗ ಮತ್ತೆ ಹಳೆ ವಿರಾಟ್ ಕೊಹ್ಲಿನ ನಾವು ನೋಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಕುಲ್ದೀಪ್ ಯಾದವ್ ಅವರು ಹೇಳಿದ್ದಾರೆ. ಕುಲ್ದೀಪ್ ಯಾದವ್ ಅವರು ಕೂಡ ನೆನ್ನೆ ಮ್ಯಾಚಲ್ಲಿ ಮ್ಯಾಚ್ ವಿನ್ನರ್ ಆದರು. 2 ವಿಕೆಟ್ ಒಂದು ಓವರ್ ಎತ್ತಿಲ್ಲ ಅಂತಂದರೆ ಖಂಡಿತ ಮ್ಯಾಚ್ ಎಲ್ಲವೂ ಎತ್ಕೊಂಡು ಹೋಗ್ಬಿಟ್ರು ಸೌತ್ ಆಫ್ರಿಕಾದವರು. ಸೊ ಖಂಡಿತ ಇದಂತೂ ವ್ಯಾಲಿಡೇನೆ, ಯಾಕಂತಂದರೆ ಪ್ಲೇಯರ್ ಹೇಳ್ತಿರೋದು ಗುರು, ಫ್ಯಾನ್ಸ್ ಅಲ್ಲ ಇದು. ಅಪ್ಡೇಟ್ ನಂಬರ್ 5, ಒಂದು ಉಡಾಫೆಯ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆಸೀಸ್ನ ಓಪನಿಂಗ್ ಬ್ಯಾಟರ್ ಆದಂಥ ಟ್ರಾವಿಸ್ ಹೆಡ್ ಅವರು ಉಡಾಫೆಯ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಆ್ಯಶಸ್ ನಡೀತಾ ಇದೆ ಗೊತ್ತಿರೋದೇ. ಫಸ್ಟ್ ಮ್ಯಾಚ್ ಏನೋ ಹಿಂಗೆ ಆಗ್ಬಿಟ್ಟು ಆಸ್ಟ್ರೇಲಿಯಾದವ್ರು ಗೆದ್ದಿರ್ಬೋದು, ಬಟ್ ಏನೋ ಸೀರೀಸ್ನಾಗ ಗೆದ್ಬಿಟ್ಟಿದ್ದೀವಿ ಆಗಲೇ ಅನ್ನೋ ಥರ ಆ ಥರ ಫೀಲಲ್ಲಿದ್ದಾರೆ. ಹೌದು, ಡಾಮಿನೇಟ್ ಮಾಡ್ತಾರೆ ಹೋಮಲ್ಲಿ ಅಂತ ಗೊತ್ತಿರೋದೇ, ಬಟ್ ಈ ಥರ ಒಂದು ಉಡಾಫೆಯ ಸ್ಟೇಟ್ಮೆಂಟು ಒಂಥರ ಸಿಲಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಇದು. ಪಿಂಕ್ ಬಾಲ್, ವೈಟ್ ಬಾಲ್, ರೆಡ್ ಬಾಲ್, ಐ ವೋಂಟ್ ಯೂಸ್ ದ ನೆಕ್ಸ್ಟ್ ವರ್ಡ್, ಹೂ ರಿಯಲಿ ಕ್ಯಾರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಪಿಂಕ್ ಬಾಲ್, ವೈಟ್ ಬಾಲು, ರೆಡ್ ಬಾಲು, ಅಂದರೆ ಬಾಸ್ ಬಾಲ್ ಅಂತ ಬೇರೆ ಅವ್ರದ್ದು ಇದೆಯಲ್ಲಪ್ಪ, ಅವ್ರದ್ದು ಇಂಗ್ಲೆಂಡ್ ಅವ್ರದ್ದು, ಅವಕ್ಕೆಲ್ಲ ಮುಲಾಜಿಲ್ಲಾಗೋರು ತಲೆನೇ ಕೆಡ್ಸ್ಕೊಳಲ್ಲ ಅಂತ ಇವರು ಹೇಳಿದ್ದಾರೆ. ನೋಡೋಣ, ಇನ್ನೂ ಮ್ಯಾಚ್ಗಳು ಬಾಕಿ ಇದೆ. ಇಂಗ್ಲೆಂಡ್ ಅವ್ರನ್ನು ರಿಕವರ್ ಆಗಿ ಬರ್ತಾರ, ಇವ್ರದ್ದು ಬಾಸ್ ಬಾಲ್ನ ತೋರಿಸ್ತಾರ, ಇವ್ರದ್ದು ಬಾಲ್ಸ್ಗಳನ್ನ ಅಲ್ಲಾಡಿಸ್ತಾರ ಆಸ್ಟ್ರೇಲಿಯಾದವ್ರದ್ದು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.